ಇತಿಹಾಸದ ಕಥೆಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯವನ್ನ ನಮ್ಮ ಭಾರತದ ಕುರುಕ್ಷೇತ್ರದ ನೆಲದಲ್ಲೇ ಪ್ರಾರಂಭ ಮಾಡಿದ್ದು. ಗೊತ್ತಾ ನಿಮ್ಗೆ? ಕುರುಕ್ಷೇತ್ರ ಮಹಾಭಾರತ ಯುದ್ಧ ನಡೆದ ಜಾಗ ಮಾತ್ರ ಅಂತ ನೀವ್ ಅನ್ಕೊಂಡಿದ್ರೆ ಇಲ್ಲ, ಪ್ರಪಂಚದ ಸೃಷ್ಟಿ ಆರಂಭವಾಗಿದ್ದು ಇಲ್ಲಿಂದಲೇ. ಹೌದು, ಕುರುಕ್ಷೇತ್ರದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಬ್ರಹ್ಮ ಸರೋವರ. ಇವತ್ತಿನ ದಿನ ನಾವೇನ್ ನೋಡ್ತೀವಿ ಕುರುಕ್ಷೇತ್ರದಲ್ಲಿ, ಇದೇ ಜಾಗದಿಂದ ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಅನ್ನೋದು ನಂಬಿಕೆ. ಇದೊಂದು ಮಾನವ ನಿರ್ಮಿತ ಕೊಳ. 3600 ಅಡಿ ಉದ್ದ, 1500 ಅಡಿ ಅಗಲ, 45 ಅಡಿ ಆಳ. ಇನ್ನು ಕುರುಕ್ಷೇತ್ರ ಯುದ್ಧದ ನಂತರ ದುರ್ಯೋಧನ ಅಡಗಿ ಕೂತಿದ್ದು ಇದೇ ಬ್ರಹ್ಮ ಸರೋವರದಲ್ಲಿ. ಸೂರ್ಯಗ್ರಹಣದ ಸಮಯದಲ್ಲಿನ ಈ ಕೊಳದ ಸ್ನಾನ ಪಾಪ ಕರ್ಮಗಳಿಂದ ಮನುಷ್ಯರನ್ನ ಮುಕ್ತಿಗೊಳಿಸುತ್ತೆ ಅನ್ನೋದು ನಂಬಿಕೆ. ಹರಿಯಾಣದ ಕುರುಕ್ಷೇತ್ರದಲ್ಲಿರೋ ಬ್ರಹ್ಮ ಸರೋವರ. ಇನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸಿದ್ದು ಇದೇ ಕ್ಷೇತ್ರದಲ್ಲಿ. ಇನ್ನು ಮಹಾಭಾರತದ ಯುದ್ಧ ನಡೆದಿದ್ದು ಇಲ್ಲೇ, ಅದ್ನ ನಿಮಗೆ ಹೇಳೋದೇ ಬೇಕಾಗಿಲ್ಲ. ಇನ್ನು ಇಲ್ಲಿರೋ ಬ್ರಹ್ಮ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಅಶ್ವಮೇಧ ಯಾಗ ಮಾಡದಷ್ಟು ಪುಣ್ಯ ಲಭಿಸುತ್ತೆ ಅಂತ ಪುರಾಣಗಳು ಸಾರಿ ಹೇಳುತ್ತವೆ. ಇನ್ನು ಒಂದು ಬಲವಾದ ನಂಬಿಕೆ ಏನಂದ್ರೆ ಅಣ್ಣ ತಮ್ಮಂದ್ರು ಒಟ್ಟೊಟ್ಟಿಗೆ ಕುರುಕ್ಷೇತ್ರಕ್ಕೆ ಹೋಗಬಾರ್ದು ಅಂತ. ಯಾಕಂದ್ರೆ ಹೇಗೆ ಪಾಂಡವರು ಕೌರವರು ಅವರವರೇ ಹೊಡೆದಾಡ್ಕೊಂಡು ಸತ್ರೋ, ಅದೇ ರೀತಿ ಈ ಜಾಗಕ್ಕೆ ಒಂದು ಸಲ ಹೋದ್ರೆ ಅಣ್ಣ ತಮ್ಮಂದ್ರು ಬೇರೆ ಬೇರೆ ಆಗಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಕುರುಕ್ಷೇತ್ರಕ್ಕೆ ಹೋಗಿದ್ದೀರಾ, ನೋಡಿದಿರಾ ಈ ಕ್ಷೇತ್ರವನ್ನ? ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.